ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಇನ್ ಗುಲ್ಬರ್ಗಾ ವಾಹಿನಿಯ ವೀಕ್ಷಕರೆಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ರಾಮನವಮಿ ಹಿನ್ನೆಲೆ ರಾಮಮೂರ್ತಿಯ ಅದ್ದೂರಿ ಶೋಭಾಯಾತ್ರೆ. ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಜರುಗಿದ ಸಂಸ್ಥಾನ ದಿನಾಚರಣೆ. ಬಿರು ಬಿಸಿಲಿನಲ್ಲೂ ಲೆಕ್ಕಿಸದ ರಾಮನ ಭಕ್ತಿಯಲ್ಲಿ ಮಿಂದೆದ್ದ ಕಲಬುರಗಿ ಜನತೆ. ವಿಜೃಂಭಣೆಯಿಂದ ಜರುಗಿದ ಗಾಣಿಗ ಸಮಾಜದ ವಧುವರರ ಸಮಾವೇಶ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ರಾಮನವಮಿ ಆಚರಣೆ ಮಾಡಲಾಗುತ್ತಿದ್ದು, ನಗರದ ವಿವಿಧೆಡೆ ಪ್ರಭು ಶ್ರೀರಾಮನ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ನಗರದ ರಾಮತೀರ್ಥ ದೇವಸ್ಥಾನದ ಬಳಿ ರಾಮನ ಮೂರ್ತಿ ಮೆರವಣಿಗೆಗೆ ಚಾಲನೆ ನೀಡಿದ್ದು, ರಾಮನವಮಿ ಉತ್ಸವ ಸಮಿತಿಯಿಂದ ಬೃಹತ್ ಮೆರವಣಿಗೆ ನಡೆಸಲಾಯಿತು. ರಾಮತೀರ್ಥ ದೇವಸ್ಥಾನದಿಂದ ಜಗತ್ ವೃತ್ತದವರೆಗೆ ಹಾಗೂ ಗಂಜ್ನ ನಗರೇಶ್ವರ ಶಾಲೆಯಿಂದ ಮತ್ತೊಂದು ಬೃಹತ್ ಮೆರವಣಿಗೆ ಜರುಗಿತು. ರಾಮನ ಮೂರ್ತಿ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು, ರಾಮನ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಇನ್ನು ಮೆರವಣಿಗೆಯಲ್ಲಿ ಭಾಗಿಯಾದ ರಾಮನ ಭಕ್ತರಿಗಾಗಿ ಮುಸ್ಲಿಮರು ನಗರದ ಖಾದ್ರಿ ಚೌಕ್ ಬಳಿ ರಾಮನ ಭಕ್ತರಿಗೆ ತ್ರಿವರ್ಣ ಧ್ವಜ ಬಣ್ಣದ ತಂಪು ಪಾನೀಯ ವ್ಯವಸ್ಥೆ ಮಾಡುವ ಮೂಲಕ ಸಾಮರಸ್ಯವನ್ನು ಮೆರೆದು ಗಮನ ಸೆಳೆದ್ರು. ನಾಡಿನ ಜನತೆಗೆ ಇವತ್ತೊಂದು ದಿವಸ ರಾಮನವಮಿಯ ಹಬ್ಬದ ಶುಭಾಶಯಗಳು ಕೋರ್ತೀನಿ ಎಲ್ಲರಿಗೂ. ಇವತ್ತೊಂದು ದಿವಸ ಕಲಬುರಗಿನಾಗ ರಾಮನವಮಿ 10ನೇ ವರ್ಷ ಪ್ರಾರಂಭ ಆಗಿದೆ. ಈಗ ತಾನೇ ನೋಡ್ಬೋದು, ಸಾವಿರಾರು ರಾಮ ಭಕ್ತರು ಬಂದಿದ್ದಾರೆ. ಒಂದು ಒಳ್ಳೆ ಮೆರವಣಿಗೆ ನಡೀತಾ ಇದೆ.
ನಮ್ಮ ಹವಾಯಿ ಮುತ್ತಿಯವರು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಇಟ್ಟು ಬಿಸಿಲಿದ್ರೂ ರಾಮ್ ಭಕ್ತರು ಬಂದು ಇಟ್ಟು ಖುಷಿಯಿಂದ ಒಂದು ಆಚರಣೆ ಮಾಡ್ತಾ ಇದ್ದಾರಂತೆ. ತುಂಬಾ ಸಂತೋಷ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ರಾಮ್ ನವಮಿಯ ಹಬ್ಬ ಶುಭಾಶಯಗಳು ಕೊಡ್ತೀನಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಮೆರವಣಿಗೆಯಲ್ಲಿ ನಿರುಗುಡಿಯ ಹವಾ ಮಲ್ಲಿನಾಥ ಮಹಾರಾಜರು, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಮಲ್ಲಿಕಾರ್ಜುನ್ ಸಾರ್ವಾಡ್ ಸೇರಿದಂತೆ ವಿವಿಧ ಮಠಾಧೀಶರು ಹಾಗೂ ಹಿಂದೂ ಪರ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು. ಕಲಬುರಗಿ ನಗರದ ನಾಗನಹಳ್ಳಿ ರಸ್ತೆಯಲ್ಲಿರುವ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಅವರು ಗಣ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಕ್ಷದ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್ ಬಗ್ಲಿ ಅವರು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದು ಪಕ್ಷದ ಕಾರ್ಯಕರ್ತರಿಗೆ ಸಂಸ್ಥಾಪನಾ ದಿನದ ಶುಭಾಶಯ ಹಾಗೂ ರಾಮನವಮಿಯ ಹಾರ್ದಿಕ ಶುಭಾಶಯ ತಿಳಿಸಿದರು. ಭಾರತೀಯ ಜನತಾ ಪಕ್ಷದ ಜನ್ಮದಿನ ಅನ್ಬಹುದು, ಜಯಂತಿ ಅನ್ಬಹುದು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನದ ಶುಭಾಶಯಗಳು, ಹಾಗೆ ರಾಮನವಮಿಯ ಶುಭಾಶಯಗಳು ಕೂಡ ಅರ್ಪಿಸುತ್ತಾ ನಮ್ಮ ಮಾನ್ಯ ಮಾಜಿ ಶಾಸಕರು ಎಲ್ಲವನ್ನೂ ಹೇಳಿದ್ದಾರೆ. ಆದ್ರೆ ಕೆಲವೊಂದು ನಮ್ಮ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಬಂದ ಬಳಕಿಂದು ಏನೇನು ಮಾಡಿರತಕ್ಕಂಥ ಸಾಧನೆಗಳು ಎಲ್ಲರಿಗೂ ಗೊತ್ತಿದ್ದಿದೆ. ನಮ್ಮ ಕಾರ್ಯಕರ್ತರು ಇದ್ದೀರಿ ನೀವು, ನಿಮ್ಗೆ ಎಲ್ಲರಿಗೂ ಗೊತ್ತದ. ನೀವು ಬೂತ್ಗಳಲ್ಲಿ ಹೋಗಿ ಉಳಿಸಬೇಕಾಗ್ಯದ. ಯಾಕಂದ್ರೆ CA ಇದನ್ನ ಜಾರಿ ತಂದ್ರು, ತ್ರಿವಳಿ ತಲಾಕ್ ತಂದ್ರು. ತ್ರಿವಳಿ ತಲಾಕ್ ತಂದಾಗ ಮುಸ್ಲಿಂ ಮಹಿಳೆಯರು ಗಂಡಂದಿರ ಮುಂದೆ ಸಂತೋಷ ವ್ಯಕ್ತಪಡಿಸಪ್ಲೇ ಇರಲಿಲ್ಲ. ಅವ್ರ ಮನ್ಯಾಗ ಹೋಗಿ ಒಳಗಡೆ ಅಡಿಗೆ ಮನ್ಯಾಗ ಹಾಲು ಕುಡ್ದಾರ. ಅಂತ ಸಂದರ್ಭಗಳು ಅವರು ತಮ್ಮ ಸಹಪಾಠಿಗಳ ಜೊತೆ ಹಂಚ್ಕೊಂಡಾರ. ಯಾಕಂದ್ರೆ ಅವರು ಹೊರಗೆ ಬಂದು ಗಂಡನ ಮುಂದೆ ತ್ರಿವಳಿ ತಲಾಕ್ ಮೋದಿ ಅವ್ರು ಮಾಡಿದ್ ಭಾರಿ ಮಾಡ್ಯಾರ ಅಂತ ಹೇಳಿ ಕೇಳಿದ್ರಂದ್ರ ಅವ್ರಿಗೆ ಅಲ್ಲೇ ತಲಾಕ್ ಕೊಟ್ಟು ಮತ್ತೆ ಬಿಡ್ತಿರು. ಅಂತ ಸಂದರ್ಭಗಳದ ಸಹಿತಕ್ಕೆ ಮುಸ್ಲಿಂ ಮಹಿಳೆಯರು ಖುಷಿ ಪಟ್ಟಂತ ಸಂದರ್ಭಗಳಿವೆ. ಅವರು ಗಂಡು ಹೋಗಿ ಕಾಂಗ್ರೆಸ್ ಕೋಟ್ ಹಾಕು ಅಥವಾ ಅಲ್ಲೆಲ್ಲಿ ಇರ್ತಕ್ಕಂಥ ಬಿಜೆಪಿ ವಿರೋಧ ಪಕ್ಷಗಳಿಗೆ ಹಾಕಂದ್ರು ಅವರು ಒಳಗಡೆ ನಮಗೆ ಬಿಜೆಪಿಗೆ ಕೋಟ್ ಹಾಕ್ಯಾರ. ಯಾಕಂತಂದ್ರೆ ತ್ರಿವಳಿ ತಲಾಕ್ನಿಂದ ಅಷ್ಟು ಖುಷಿಯಾಗ್ಯಾರ ಮಹಿಳೆಯರು. ಯಾಕಂದ್ರೆ ಇಲ್ಲಂದ್ರೆ ನಾವು ಗುಜರಾತ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ಎಷ್ಟೊಂದು ಸೀಟುಗಳು ಗೆಲ್ಲಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಹಾಗೆ ನಿನ್ನೆ ಮೊನ್ನೆ ಲೋಕಸಭೆಯಲ್ಲಿ ಹಾಗೆ ರಾಜ್ಯಸಭೆಯಲ್ಲಿ ಪಾಸ್ ಆದ ನಂತರ ನಿನ್ನೆ ರಾತ್ರಿ ನಮ್ಮ ರಾಷ್ಟ್ರಪತಿಗಳು ಮುರ್ಮು ಅವರು ಅದನ್ನ ಅಂಗೀಕಾರ ಮಾಡಿ ಸಹಿ ಮಾಡಿದ್ದಾರೆ. ಇವತ್ತಿನ ಹಿಡಿದು ಇದೇನು ವಕಾಫ್ ಬೋರ್ಡ್ ಬಿಲ್ ಅದಲ್ಲ ಪಾಸ್ ಆಗಿಬಿಟ್ಟದ. ಅದೊಂದು ಎಲ್ಲರಿಗೂ ಕೂಡ ಅದರ ಸಹಿತಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀವಿ. ನಮ್ಮ ನರೇಂದ್ರ ಮೋದಿ ಅವರಿಗೆ, ಕೇಂದ್ರದ ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸ್ತೀವಿ. ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲ ವಿಷಯಗಳು ಬಹಳಷ್ಟುಗಳು, ಅವೆಲ್ಲ ವಿಷಯಗಳನ್ನ ಇಟ್ಕೊಂಡು ನೀವು ಎಲ್ಲ ಪ್ರಚಾರ ಮಾಡಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಕೇವಲ ಮೇ, ಜೂನ್, ಜುಲೈನಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾವ. ನಾವು ಮಾಡಿರ್ತಕ್ಕಂಥ ಸಾಧನೆಗಳು ನಾವು ಹೇಳ್ಕೊತ ಹೋಗ್ಲಿಲ್ಲಪ್ಪ ಅಂದ್ರ ಅವ್ರಿಗೆ ಜನರಿಗೆ ಗುರುತಾಗಲ್ಲ. ಈ ವಕಾಫ್ ಬೋರ್ಡ್ ಬಹಳಷ್ಟು ಮಂದಿ ವಿರೋಧ ಮಾಡೋದ್ರಿಂದ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯದ ಮುಂದೆ ಅವ್ರ ವಿರೋಧಿಗಳ ಕಾರ್ಯ ಹೆಚ್ಚಾಲಕತ್ತದ. ಅದಕ್ಕೆ ನೀವು ಇಲ್ಲಿರ್ತಕ್ಕಂಥವ್ರೆಲ್ಲರೂ ಹಳ್ಳಿಗೆ, ಮನೆಗೆ, ಬೂತ್ಗಳಿಗೆ ಹೋಗಿ ಇದ್ರದಿಂದ ಏನದ ಬಡ ಮುಸ್ಲಿಂ ಮಹಿಳೆಯರಿಗೆ ಎಲ್ಲ ಅನುಕೂಲ ಅದ ವಕಾಫ್ ಬೋರ್ಡ್ಲಿಂದ, ಇದೇನು ಬಿಲ್ದಿಂದ.
ಶ್ರೀಮಂತರು ಕೆಲವೇ ಕುಟುಂಬಗಳು ಸಿಕ್ಕಾಪಟ್ಟೆ ಗಳಿಸ್ಯಾರ. ಮೊನ್ನೆ ರಾಜ್ಯಸಭೆಯಲ್ಲಿ ರಾಧಾಮೋಹನ್ ಅಗರ್ವಾಲ್ ಅವರು ನಮ್ಮ ಕರ್ನಾಟಕದ ಸುಮಾರು 10-12 ಮಂದಿ ಹೆಸರುಗಳು ಹೇಳಿದ್ರು. ಯಾರ್ಯಾರು ಅನ್ನೋದು ಅದ್ರ ಕಲಬುರಗಿ ಅವ್ರನ್ನು ಒಂದ್ 2-3 ಮಂದಿರ. ಕಮರುಲ್ ಇಸ್ಲಾಂ ಅವರು, ಈಗಿನ ಶಾಸಕಿ ಖನಿಜಾ ಫಾತಿಮಾ ಅವರು ಕೂಡ ಇದ್ದಾರೆ. ಇವರೆಲ್ಲಗಳನ್ನು ಎಷ್ಟು ವಕಾಫ್ ಆಸ್ತಿ ಗಳಿಸಿದ್ದಾರೆ ಅನ್ನೋದು ಅವ್ರು ಮಾಡಿದ್ದೇ ಕಾಯ್ದೆ ಇತ್ತು. ಈಗ ಆ ವಕಾಫ್ ಬೋರ್ಡ್ ನಲ್ಲಿ ಹಿಂದೂಗಳು ಸಹಿತ ಅದರಲ್ಲಿರ್ತಾರ. ಮೊದಲಿನ ಅಮೆಂಡ್ಮೆಂಟ್ನಾಗ ಕೇವಲ ಮುಸ್ಲಿಮರು ಮಾತ್ರ ಇರ್ತಿದ್ರು. ಈಗಿನ ಹೊಸ ಬಿಲ್ ಪ್ರಕಾರ ಎಲ್ಲರೂ ಇರ್ತಾರ. ಅದಕ್ಕೆ ಸರಿಯಾಗಿ ನ್ಯಾಯ ಸಿಗುತ್ತದ. ಇಂಥ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಹಾಗೆ ಕೇಂದ್ರ ಸರ್ಕಾರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಸಮಾರಂಭದಲ್ಲಿ ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಬೆಣ್ಣೂರ್, ಉಮೇಶ್ ಪಾಟೀಲ್, ಶಿವಯೋಗಿ ನಾಗನಹಳ್ಳಿ, ಮಾದೇವ್ ಬೆಳಂಗಿ, ಲಿಂಗರಾಜ್ ಬಿರಾದರ್, ಬಸವರಾಜ್ ಪಾಟೀಲ್ ಕಮಲಾಪುರ್, ಧರ್ಮಣ್ಣ ಇಟ್ಗ, ಸಂತೋಷ್ ಹಾದಿಮನಿ, ಭಾಗೀರಥಿ ಗುನ್ನಂಪುರ್, ವಿರು ಪಾಟೀಲ್, ರಾಯ್ಕೋಡ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಬಿರು ಬಿಸಿಲಿನಲ್ಲೂ ಲೆಕ್ಕಿಸದ ರಾಮನ ಭಕ್ತಿಯಲ್ಲಿ ಮಿಂದೆದ್ದ ಕಲಬುರಗಿ ಜನತೆ. ವಿಜೃಂಭಣೆಯಿಂದ ಜರುಗಿದ ಗಾಣಿಗ ಸಮಾಜದ ವಧುವರರ ಸಮಾವೇಶ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಮನವಮಿ ಪ್ರಯುಕ್ತ ನಗರದಲ್ಲಿ ರಾಮನವಮಿ ಉತ್ಸವ ಸಮಿತಿಯಿಂದ 15 ಅಡಿ ಶ್ರೀರಾಮ ಪ್ರಭುವಿನ ಮೂರ್ತಿ ಮೆರವಣಿಗೆಗೆ ಹಲವು ಪೂಜ್ಯರು ಚಾಲನೆ ನೀಡಿದರು. ಆಳಂದ್ ಚೆಕ್ಪೋಸ್ಟ್ ಹತ್ತಿರದ ರಾಮತೀರ್ಥ ಮಂದಿರದಿಂದ ಮೆರವಣಿಗೆ ಪ್ರಾರಂಭವಾಯಿತು. ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚಿನ ಜನರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿಯಲ್ಲಿ ರಾಮನವಮಿ ಹಿನ್ನೆಲೆ ಪ್ರಭು ಶ್ರೀರಾಮನ 15 ಅಡಿ ಎತ್ತರದ ಭವ್ಯ ಮೂರ್ತಿಯ ಮೆರವಣಿಗೆಯನ್ನು ಕೈಗೊಳ್ಳಲಾಗಿದ್ದು, ಅನೇಕ ಮಠಾಧೀಶರು ಹಾಗೂ ಹಿಂದೂ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂಭ್ರಮಾಚರಣೆಯನ್ನು ನಡೆಸಿದರು. ಮೆರವಣಿಗೆಯಲ್ಲಿ ದಾರಿಯುದ್ದಕ್ಕೂ ನಾನಾ ಸಂಘ ಸಂಸ್ಥೆಗಳಿಂದ ಅನ್ನದಾನ, ತಂಪಾದ ಕುಡಿಯುವ ನೀರು, ಮಜ್ಜಿಗೆ, ಪಾನಕ, ಹೆಸರು ಬೇಳೆ ವಿತರಣೆ ಮಾಡಲಾಯಿತು.
ಇನ್ನು ನಗರದ ಖಾದ್ರಿ ಚೌಕ್ ಬಳಿ ಮುಸ್ಲಿಂ ಜನಾಂಗದವರು ರಾಮನ ಶೋಭಾಯಾತ್ರೆಗೆ ಆಗಮಿಸಿದ ಭಕ್ತರಿಗಾಗಿ ತ್ರಿವರ್ಣ ಧ್ವಜದ ತಂಪು ಪಾನೀಯಗಳನ್ನು ವಿತರಿಸುವ ಮೂಲಕ ಸೌಹಾರ್ದತೆಯನ್ನು ಮೆರೆದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಇಡೀ ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ದಿನ. ಇದು ಭಾರತದ ಪವಿತ್ರವಾಗಿರ್ತಕ್ಕಂತಹ ಈ ದೇಶದ ಆರಾಧ್ಯ ದೇವ ಸನಾತನ ಹಿಂದೂ ಧರ್ಮದ ಪ್ರತೀಕವಾಗಿ ರಾಮನವಮಿ ಅಂದರೆ ರಾಮನ ಜನ್ಮ ದಿನೋತ್ಸವವನ್ನು ಈ ನಮ್ಮ ಇಡೀ ಭಾರತ ದೇಶದೊಳಗೆ ಅಯೋಧ್ಯೆಯಿಂದ ಹಿಡಿದು ಹಳ್ಳಿಗಳ ತನಕ ಕೂಡ ಆರಂಭ ಮಾಡ್ತಾ ಇದ್ದಾರೆ. ಇವತ್ತಿನ ಈ ನಮ್ಮ ನಾಡಿನ ಕಲಬುರಗಿ ಜಿಲ್ಲೆಯೊಳಗೆ ವಿಶೇಷವಾಗಿ ಲಕ್ಷಾಂತರ ಹಿಂದೂ ಯುವಕರು ಇವತ್ತು ಒಳ್ಳೆಯ ನೃತ್ಯದೊಂದಿಗೆ ಅತಿ ವಿಜೃಂಭಣೆಯಿಂದ ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ರಾಮನವಮಿ ಮಹಾ ಉತ್ಸವವನ್ನು ನಾವು ನಿಜವಾಗ್ಲೂ ಕೂಡ ಕಣ್ತುಂಬವನ್ನು ನೋಡ್ತಾ ಇದ್ದೇವೆ. ಬಹಳ ಖುಷಿ ಆಗ್ತದೆ. ನನಗನ್ನಿಸ್ತಕ್ಕಂಥ ವಿಚಾರ ಇದೆಲ್ಲವನ್ನು ನೋಡಿದಾಗ ಸನಾತನ ಧರ್ಮ ಹಾಗೂ ಈ ರಾಮನ ಜನ್ಮಭೂಮಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕನೂ ಕೂಡ ಹಿಂದೂ ಅಂತಕ್ಕಂಥದ್ದು ಈ ಕೇಸರಿ ಧ್ವಜ ಅಂತಕ್ಕಂಥದ್ದು ಮೆರೆತಿರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ಆಗ್ತದೆ. ಈ ಒಂದು ಕಾರ್ಯಕ್ರಮ ಆಯೋಜನೆಯನ್ನು ನಮ್ಮ ಮಹೇಶ್ ಗಬ್ಬೂರ್ ಅವರು, ನಮ್ಮ ವಕೀಲರು, ಹಾಗೆ ಲಕ್ಷಾಂತರ ಹಿಂದೂಗಳು, ಯುವಕರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಬಹಳ ಇದಕ್ಕೆ ರಾಜಕೀಯ ಧುರೀಣರು ಬಂದು ಹೋಗಿದ್ದಾರೆ. ಅನೇಕ ಜನ ಇರ್ತಕ್ಕಂತಹ ನಮ್ಮ ಮಠಾಧೀಶರು ಬಂದು ಹೋಗಿದ್ದಾರೆ. ಎಲ್ಲ ನಾಡಿನ ರಾಜಕೀಯ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಜೈ ಶ್ರೀರಾಮ್. ಕಲಬುರಗಿ ಮಹಾನಗರದಲ್ಲಿ ಶ್ರೀರಾಮನ 15 ಅಡಿ ಎತ್ತರದ ಭವ್ಯ ಮೂರ್ತಿಯನ್ನು ಇವತ್ತು ಶೋಭಾಯಾತ್ರೆ ಮುಖಾಂತರವಾಗಿ ಒಂದು ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಕಲಬುರಗಿ ಮಹಾನಗರದ ಕಲಬುರಗಿ ಜಿಲ್ಲೆಯ ಎಲ್ಲ ಹಿಂದೂ ಕಾರ್ಯಕರ್ತರು, ಕೇದಾರ್ ಶ್ರೀಗಳು, ನೀಲೂರು ಶ್ರೀಗಳು ಹಾಗೂ ಮಹಾಲಕ್ಷ್ಮಿ ಶಕ್ತಿಪೀಠ ಶರಣಗಿ ಅಪ್ಪಾರಾವ್ ದೇವಿ ಅಪ್ಪಾಜಿ ಅವರು, ಮಾನ್ಯ ಶಾಸಕರಾದ ಅಲ್ಲಪ್ರಭು ಪಾಟೀಲ್ರು ಇವತ್ತಿನ ಈ ಒಂದು ಶೋಭಾಯಾತ್ರೆಯಲ್ಲಿ ಆಗಮಿಸಿ ಈ ಒಂದು ಲಕ್ಷಾನುಗಟ್ಟಲೆ ಕಾರ್ಯಕರ್ತರೇನು ಇವತ್ತು ಒಗ್ಗಟ್ಟಾಗಿದ್ದೀರಿ. ಇಡೀ ಕೊನೆಯ ತನಕ ಜಗತ್ಪುರತ್ತದವರೆಗೂ ಶಾಂತತೆಯನ್ನು ಕಾಪಾಡಿಕೊಂಡು ರಾಮನವಮಿ ಆಚರಣೆ ಮಾಡಬೇಕಂತ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ, ಹಿಂದೂ ಬಾಂಧವರಲ್ಲಿ, ರಾಜಕಾರಣಿಗಳಲ್ಲಿ, ಮಠಾಧೀಶರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಮೆರವಣಿಗೆಯಲ್ಲಿ ಹವಾ ಮಲ್ಲಿನಾಥ್ ಮಹಾರಾಜರು, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಚಂದ್ರಕಾಂತ್, ಸಂಪತ್ ಹಿರೇಮಠ್ ಸೇರಿದಂತೆ ಅನೇಕ ಹಿಂದೂ ಪರ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಲಬುರಗಿಯಲ್ಲಿ ತೃತೀಯ ಅಂತರ್ ರಾಜ್ಯ ಮಟ್ಟದ ಗಾಣಿಗ ಸಮಾಜದ ವಧುವರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಗಾಣಿಗ ಸಮಾಜದ ವಧುವರರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲಾ ಗಾಣಿಗ ಸಮಾಜದ ಸಹಯೋಗದಲ್ಲಿ ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಕಲ್ಯಾಣ ವೇದಿಕೆಯ ವತಿಯಿಂದ ನಗರದ ಕೆಇಬಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಡಾಕ್ಟರ್ ಜಯಬಸವ ಕುಮಾರ ಸ್ವಾಮೀಜಿಗಳು ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜದ ಯುವಕ ಯುವತಿಯರಿಗೆ ವಧುವರರನ್ನ ಕೂಡುವ ಈ ಕಾರ್ಯ ತುಂಬಾ ಶ್ರೇಷ್ಠವಾದ ಕಾರ್ಯವಾಗಿದೆ. ಅದನ್ನು ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಕಲ್ಯಾಣ ವೇದಿಕೆಯು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದೆ ಎಂದು ಶ್ಲಾಘಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಅನೇಕ ಗಣ್ಯರು ಮಾತನಾಡಿ ವಧುವರರ ಸಮಾವೇಶದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವಧುವರನ್ನು ಹುಡುಕಿಕೊಂಡು ಹೋಗುವುದಕ್ಕಿಂತ ಇಲ್ಲೇ ಒಂದು ಸಮಾವೇಶ ಮಾಡಿ ಅವರಿಗೆ ಶೀಘ್ರದಲ್ಲಿ ಆ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ ಈ ಕಲ್ಯಾಣ ವೇದಿಕೆಯಿಂದ ಈ ಕೆಲಸ ಆಗ್ತಾ ಇದೆ. ಅದಕ್ಕಾಗಿ ಬಹುಶಃ ಇದು ತೃತೀಯ 3ನೇ ಸಮಾವೇಶ, ಅಂತಾರಾಜ್ಯ ಮಟ್ಟದ 3ನೇ ಸಮಾವೇಶ ಇವತ್ತು ಈ ನಡೀತಿರುವುದು ಭಾಳ ಹೆಮ್ಮೆಯ ಸಂಗತಿ. ಅದಕ್ಕಾಗಿ ಪೂಜೆಗಳ ಸಾನ್ನಿಧ್ಯದಲ್ಲಿ ಇಂಥ ಕಾರ್ಯಕ್ರಮಗಳು ಸಮಾಜದ ಒಳಿತಿಗಾಗಿ ಇಂಥ ಕಾರ್ಯಕ್ರಮ ಯಾವತ್ತೂ ನಡೆಯಲಿ. ಪರಸ್ಪರ ಸ್ನೇಹ ಬಳಗದಿಂದ ಈ ಸಮಾಜ ಮುಖ್ಯವಾಹಿನಿಗೆ ಬರುವಂಥ ಕೆಲಸ ಆಗಲಿ ಎಂಬ ಆಶಾಭಾವನದ ಮಾತುಗಳನ್ನು ನಡೆಯಿತು. ಇದು ಅವಿಸ್ಮರಣೀಯವಾಗಿರುವಂಥ ಒಂದು ಕಾರ್ಯಕ್ರಮ. ವಧುವರರನ್ನು ಒಂದೇ ವೇದಿಕೆ ಅಡಿಯಲ್ಲಿ ಸೇರಿಸುವಂಥದ್ದು ಅಷ್ಟು ಸುಲಭ ಅಲ್ಲ.
ಇವತ್ತಿನ ಕಾಲದಲ್ಲಿ ಗಂಡು ಹೆಣ್ಣು ಹುಡುಕುವಂಥದ್ದು ಸುಲಭ ಅಲ್ವೇ ಅಲ್ಲ. ಹಿಂದಿನ ಕಾಲದಲ್ಲಿನೂ ಭಾಳ ಕಷ್ಟ ಇತ್ತು. ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಎಲ್ಲ ಟಿ ವಿ ಮಾಧ್ಯಮಗಳಿದಾವು, ಎಲೆಕ್ಟ್ರಾನಿಕ್ ಮೀಡಿಯಾ, ಮೊಬೈಲ್, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಇಂಥ ಯುಗದಲ್ಲಿ ಕೂಡ ವಧುವರರನ್ನು ಹುಡುಕುವಂಥದ್ದು ಭಾಳ ಕಷ್ಟಕರವಾಗಿರುವಂಥ ಒಂದು ಕೆಲಸ. ಆ ಕಷ್ಟದ ಕೆಲಸವನ್ನು ಸುಲಭ ಮಾಡುವಂಥ ಕಲ್ಯಾಣ ಕಾರ್ಯಕ್ರಮವನ್ನು ಡಾಕ್ಟರ್ ಚೌಧರಿ ಅವರು, ಡಾಕ್ಟರ್ ಕಾಬಾ ಅವರು ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ತರುವಂಥ ಒಂದು ಸಂಗತಿ. ನನ್ನ ಮಗನ ಕಲ್ಯಾಣ ಕಾರ್ಯಕ್ರಮ ಕೂಡ ವಧುವರರ ಸಮಾವೇಶದಿಂದಲೇ ನನ್ನ ಮಗನಿಗೆ ಹೆಣ್ಣು ಹುಡುಕಿ ಕೊಟ್ಟಿರುವಂಥದ್ದು ಕೂಡ ಇಂಥ ಒಂದು ಸಮಾವೇಶ. ಅದಕ್ಕೂ ನಾನು ಚೌಧರಿ ಅವರಿಗೆ ಮತ್ತು ಕಾಬಾ ಅವರಿಗೆ ಈ ವೇದಿಕೆಯ ಮುಖಾಂತರ ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ವಧುವರರ ವಿಶೇಷವಾಗಿರ್ತಕ್ಕಂಥ ಇದು ಕಾರ್ಯಕ್ರಮ ನೋಡ್ರಿ. ನಮ್ಮೆಲ್ಲ LED ಹಾಕೋದ್ರ ಮುಖಾಂತರ ಇವತ್ತು ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಗೋವಾದಲ್ಲಿ, ಕರ್ನಾಟಕ ದಕ್ಷಿಣ ಭಾಗದಲ್ಲಿ ಅನೇಕರು ತಾವೆಲ್ಲ ಬಂದಿದ್ದೀರಿ. ಅವ್ರನ್ನೆಲ್ಲರನ್ನು ಕೂಡ ಈ LED ತಮ್ಮ ಪರಿಚಯ ಮಾಡಿಸ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಮೊಟ್ಟ ಮೊದಲಿಗೆ ಅವರ ತಂದೆ ತಾಯಿ ಪರಿಚಯ ಆಗ್ತದೆ. ಅವರಲ್ಲಿ ವಧು ಇರಬಹುದು, ವರ ಇರಬಹುದು, ಅವರು ಪರಿಚಯ ಕೂಡ ಆಗ್ತಕ್ಕಂಥದ್ದು ಆಗ್ತದೆ. ಅದ ನಂತರ ಬಹುಶಃ ನಾನೆಲ್ಲ ನಮ್ಮ ಕಾಬಾ ಅವ್ರಿಗೆ ಕೇಳಿದೆ, ಇಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ಕೇಳಿ. ಭಾಳ ಸಂತೋಷದಿಂದ ನನಗೆ ಅವ್ರು ಹೇಳ್ತಾ ಇದ್ರು, ಸುಮಾರು 450 ವಧುವರರ ಸಂಖ್ಯೆ ಇವತ್ತ ಇಲ್ಲಿ ನೋಂದಣಿ ಆಗಿದೆ. ಭಾಳ ಖುಷಿ ಪಡ್ತಾ ಇದ್ದೀನಿ ನಾನು. ಜೋರಾಗಿ ಚಪ್ಪಾಳೆ ತಟ್ರಿ. ಭಾಳ ದೂರದಿಂದ ಬಂದಿರತಕ್ಕಂಥವರಿಗೆ ಗೌರವ ಕೊಡ್ತಕ್ಕಂಥ ನಮ್ಮ ಧರ್ಮ ಅಂತೇಳಿ ನಾನು ಭಾವಿಸಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಾವು ಇವತ್ತ ನಮ್ಮ ಕಾಬಾ ಅವರು ಇದು 3ನೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಾವೇಶ ಇಲ್ಲಿ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಬಹುಶಃ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಆ ಕಾರ್ಯಕ್ರಮಗಳು ಆಯೋಜನೆ ಆಗಿದ್ವು. ಇದು ತವರು ಜಿಲ್ಲೆ ಆಗಿರೋದ್ರಿಂದ ಕಳೆದ 4-8 ವರ್ಷಗಳಿಂದ ನಮ್ಮ ಡಾಕ್ಟರ್ ಕಾಬಾ ಅವರು ಏನು ವಧುವರರ ವೇದಿಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಏನು ವಧುರಿಗೆ ಮತ್ತು ವರರಿಗೆ ಒಂದು ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಪರಿಚಯಿಸ್ತಕ್ಕಂಥದ್ದು ಮತ್ತು ಅವರಿಗೆ ಕಲ್ಯಾಣ ಕಾರ್ಯ ಮಾಡ್ತಕ್ಕಂಥದಕ್ಕೆ ಇವತ್ತು ಮುಂಚೂಣಿಯಾಗಿ ನಿಂತ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸೋಣ. ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಬಹುಶಃ ನನಗನ್ನಿಸ್ತದೆ ಬಾಗಲಕೋಟೆ ಜಿಲ್ಲೆಯವರು ಬಿಜಾಪುರದವ್ರ ಜೊತೆ ಬಿಗ್ತಾನ್ ಮಾಡ್ಕೊಳ್ಬೋದು, ಬಿಜಾಪುರದವರು ಬಾಗಲಕೋಟೆ ಜೊತೆ ಬಿಗ್ತಾನ್ ಮಾಡ್ಕೊಳ್ತಿದ್ರು, ಅಥವಾ ಬಿಜಾಪುರದವ್ರು ಗುಲ್ಬರ್ಗಾದವ್ರ ಜೊತೆ ಬಿಗ್ತಾನ್ ಮಾಡ್ತಿದ್ರು, ಅಥವಾ ಗುಲ್ಬರ್ಗಾದವರು ಬಿಜಾಪುರದವ್ರ ಜೊತೆ ಬಿಗ್ತಾನ್ ಇದಿಷ್ಟೇ ಸೀಮಿತಗೊಳ್ತಿತ್ತು. ಆದರೆ ನಮ್ಮ ಡಾಕ್ಟರ್ ಕೇಶವ್ ಕಾಬಾ ಅವರು ಮತ್ತು ಚೌಧರಿ ಅವರು ಅವರ ಒಂದು ವಿಶೇಷ ಪ್ರಯತ್ನದಿಂದ ಇಡೀ ನಮ್ಮ ಗುಲ್ಬರ್ಗಾದಿಂದ ಹಿಡ್ಕೊಂಡು ಆ ನಮ್ಮ ರಾಜ್ಯದ ಮೂಲೆಯಲ್ಲಿರುವಂಥ ಮೈಸೂರು ಜಿಲ್ಲೆಯವರೆಗೆ ಬಿಗ್ತಾನ್ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ನಮ್ಮ ಗಾಣಿಗ ಸಮಾಜ, ನಾವೆಲ್ಲ ಹೇಳ್ಕೊತೀವಿ 50 ಲಕ್ಷ 60 ಲಕ್ಷ ಜನಸಂಖ್ಯೆ ನಮ್ಮ ಗಾಣಿಗ ಸಮಾಜದ್ದು ಅಂತೇಳಿ. ಆದರೆ ಎಲ್ಲಿ ಕೂಡ ನಾವು ಒಂದು ಕಡೆ ಸೇರಿ ನಮ್ಮ ಒಬ್ರಿಗೊಬ್ರು ಪರಿಚಯ ಮಾಡುವಂಥ ಅವಕಾಶ ನಮಗೆ ಇರ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಸಮಾಜ ಸಂಘಟನೆಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಹೊರತಾಗಿ ಈ ರೀತಿ ವಧುವರರ ಸಮಾವೇಶವನ್ನು ಮಾಡೋದು ಭಾಳ ಅಪರೂಪ. ಇಂಥ ಒಂದು ವಧುವರರ ಸಮಾವೇಶ ಬಹುಶಃ ಇದು ಮೊದಲನೇ ಬಾರಿ ಅಲ್ಲ, ಈಗಾಗಲೇ 2 ಬಾರಿ ನಮ್ಮ ಚೌಧರಿ ಅವರು ಮತ್ತು ಕಾಬಾ ಅವರು ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು 3ನೇ ಸಮಾವೇಶ ತಮಗೆಲ್ಲರಿಗೂ ಒಂದು ಉಪಯೋಗ ಆಗಲಿ, ಇದರ ಒಂದು ಸದುಪಯೋಗನ ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಆದರೆ ನಾನು ವಿನಂತಿ ಇಷ್ಟೇ, ನೀವು ಬರೀ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, IAS ಆಫೀಸರ್ ಬೇಕು, KS ಆಫೀಸರ್ ಬೇಕು ಅನ್ನುವಂಥ ಕನಸುಗಳು ಎಲ್ಲರಿಗೂ ಇರ್ತಾವೆ, ತಪ್ಪೇನಿಲ್ಲ. ಆದರೆ ಉತ್ತಮ ಸಂಸ್ಕಾರವಂತರಾಗಿರ್ತಕ್ಕಂಥ ಮನೆತನಗಳು, ಕೃಷಿಯಲ್ಲಿ ತೊಡಕೊಂಡಿರ್ತಕ್ಕಂಥ ಮನೆತನಗಳನ್ನು ಕೂಡ ನೀವು ಆಯ್ಕೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ.
ದಿನಾಂಕ 6/4ರಂದು 3ನೇ ಅಂತಾರಾಜ್ಯ ವಧುವರ ಸಮಾವೇಶ ಹಮ್ಮಿಕೊಂಡಿರುತ್ತೇವೆ. ಈಗಾಗಲೇ 440 ರಿಜಿಸ್ಟ್ರೇಷನ್ ಆಗಿವೆ. ಈ ನಮ್ಮ ಸಂಘವನ್ನು ನಮ್ಮ ಕಲ್ಯಾಣ ವೇದಿಕೆಯನ್ನು ಇಲ್ಲಿ ತನಕ 5 ವರ್ಷದಿಂದ ನಾವು ಸತತವಾಗಿ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ನಾವು 5 ವರ್ಷದಿಂದ 440 ಕಲ್ಯಾಣ ಕಾರ್ಯವನ್ನು ಒಪ್ಪಿಸಿದ್ದೇವೆ ಎಲ್ಲ. ಹೀಗಾಗಿ ಈ ಒಂದು 3ನೇ ಅಂತಾರಾಜ್ಯವಾದ ಕಲಬುರಗಿಯಲ್ಲಿ ಇಟ್ಕೊಂಡಿವೆ. ಇಲ್ಲಿ ತನಕ 450 ರಿಜಿಸ್ಟ್ರೇಷನ್ ಆಗಿರುತ್ತವೆ. ಅದಕ್ಕಾಗಿ ಎಲ್ಲ ನಿಮ್ಮ ಸಹಕಾರ ಮಾಧ್ಯಮದವರೆಲ್ಲ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳ್ಕೊತಾ ನಮ್ಮಲ್ಲಿ ಕೈಗೊಂಡು ಈ ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ 450 ರಿಜಿಸ್ಟ್ರೇಷನ್ ಆಗಿವರೆ 300 ಜನ ಬಂದರು. ಈ ಕಾರ್ಯಕ್ರಮಕ್ಕೆ ಹಾಲುಮತ ರೆಡ್ಡಿ ಬಣಜಿಗ ಪಂಚಿಮ ಸಾಲದವರು ದೇಣಿಗೆಯನ್ನು ಕೊಟ್ಟಿದ್ದು ಇತಿಹಾಸ. ಬಿಜಾಪುರ ಜಿಲ್ಲೆಯವರು 25,000 ರೂಪಾಯಿ ಗುಪ್ತ ಕಾರ್ಯ ಕೊಟ್ಟಿದ್ದು ಒಂದು ಇತಿಹಾಸ. ನಮ್ಮ ಶರಣಬಸಪ್ಪ ಅರಕೇರಿಯವರು ನನಗೊಂದು ಮಾತು ಹೇಳಿದ್ರು ಫೋನ್ ಮಾಡಿ. ಒಂದಿಬ್ಬರು ಸಮಾಜದಲ್ಲಿ ತುಂಬ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದಾರೆ ಸ್ವಾಮೀಜಿ. ಒಬ್ಬರು ಚೌಧರಿ ಅಂತ, ಒಬ್ಬರು ಕಾಬಾ ಅಂತ. ಈ ವಧುವರರನ್ನು ಒಂದು ಬೆಸೆಯುವಂತಹ, ಹುಡುಕಿ ಕೊಡುವಂಥ ಕಾರ್ಯವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದ್ರ ಮೊದಲನೇ ಸಮಾವೇಶವನ್ನು ನಮ್ಮ ಮಠದಲ್ಲಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಸಮಾರಂಭಕ್ಕೆ ನೀವು ತಪ್ಪಿಸಬಾರ್ದು. ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಅಂತ ಅರಕೇರಿಯವರು ನನಗೆ ಹೇಳಿದರು. ಇದು 6 ವರ್ಷಗಳ ಹಿಂದೆ. ಇದಕ್ಕೇನು ಭಾಳ ದೊಡ್ಡ ಇತಿಹಾಸ ಇಲ್ಲ. ಚೌಧರಿಯವರು, ಕಾಬಾ ಅವರು, ಚೌಧರಿಯವರು ನೋಡಿದ್ರೆ ಮುದ್ದೆಬಿಹಾಳ್ನರು, ಕಾಬಾ ಅವರು ನೋಡಿದ್ರೆ ಕಲಬುರಗಿಯವರು. 6 ವರ್ಷಗಳ ಹಿಂದೆ ಇವರಿಗೆ ಸಂಬಂಧ ಇರ್ಬೋದು, ಆದರೆ ಇದರ ಆಸಕ್ತಿ ಏನು ಇದ್ದಿಲ್ಲ. ಇದರ ಆಸಕ್ತಿ ಯಾಕೆ ಬಂತು ಅಂತಂದರೆ, ಒಬ್ಬ ರೆಡ್ಡಿ ಸಮಾಜದವರು ಕಾಬಾ ಅವ್ರ ಪಕ್ಕ ಕೂತ್ಕೊಂಡು ಕೆಲಸ ಮಾಡ್ತಿದ್ರಂತೆ. ಏನು ಮಾಡ್ತಾಯಿದ್ದೀರಿ ನೀವು? ಇಲ್ಲ, ನಮ್ಮ ಸಮಾಜ ಸಂಘಟನೆ ಸಲುವಾಗಿ ಹಿಂಗೊಂದು ವಧುವರರ ಅನ್ವೇಷಣಾ ಕೇಂದ್ರ ಮಾಡಿದ್ದೀವಿ, ನಾವು ಕೆಲಸ ಮಾಡ್ತಾಯಿದ್ದೀವಿ. ಸುಮ್ಮನೆ ವಾಟ್ಸಪ್ನಲ್ಲಿ ಗ್ರೂಪ್ ಮಾಡಿಕೊಂಡು ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನು, ಗುಡ್ ನೈಟು ಅಂತ ಕಳಿಸ್ಕೊಳ್ಳೋದಕ್ಕಿಂತ ಯಾಕೆ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು 4 ನಮ್ಮ ಸಮಾಜದ ಮಕ್ಕಳಿಗೆ ವಧುವರರನ್ನು ಹುಡುಕೊಡೋ ಪ್ರಯತ್ನ ಮಾಡಬಾರ್ದು ಅಂತ ಕಾಬಾ ಅವರು ಯೋಚನೆ ಮಾಡಿದ್ದಾರೆ. ಅದು ಯೋಚನೆ ಮಾಡಿದ ತಕ್ಷಣ ಚೌಧರಿ ಅವರು ಅದಕ್ಕೆ ಆಸಕ್ತಿಯನ್ನು ತೋರಿ ಚೌಧರಿ ಅವರು, ಕಾಬಾ ಅವರು ಸೇರಿಕೊಂಡು ಈ ಕೆಲಸ ಶುರು ಮಾಡಿದ್ದಾರೆ. ವಿಜಾಪುರದಲ್ಲಿ ಇವತ್ತೆಷ್ಟು ಜನಸಂಖ್ಯೆ ಸೇರಿತ್ತು, ಇದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಜನ ಸೇರಿತ್ತು. ತುಂಬ ಚೆನ್ನಾಗಾಯಿತು ಪ್ರಥಮ ಸಮ್ಮೇಳನ. ಎರಡನೇದು, ಇದಕ್ಕಿಂತ 2 ಪಟ್ಟು ಕೊಪ್ಪಳದಲ್ಲಿ ತುಂಬ ಚೆನ್ನಾಗಾಯಿತು. ಕೊಪ್ಪಳದಲ್ಲಿ ತುಂಬ ಅರ್ಥಪೂರ್ಣವಾಗಾಯಿತು. ಸಾಮಾನ್ಯ ಕೊಪ್ಪಳದ ಸಮಾರಂಭನೇ ಇವತ್ತು ಕಲಬುರಗಿಯಲ್ಲಿ ಇಂಥ ಸಮಾರಂಭ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರು ಕಾಬಾ ಅವರು ಮತ್ತು ನಮ್ಮ ಚೌಧರಿ ಅವರು. ಇದು ಆದ ನಂತರ ಕೇವಲ 3 ಸಮಾವೇಶ ಮಾಡಿರೋದು, 6 ವರ್ಷದ ಹಿಂದೆ ಹುಟ್ಟಾಕಿರೋದು. ಇಲ್ಲಿವರೆಗೂ ಎಷ್ಟು ಜೋಡಿ ಅವರು ಲಗ್ನ ಮಾಡಿದ್ದಾರೆ ಅಂತಂದರೆ ನಿಮಗೆ ಆಶ್ಚರ್ಯ. ಅಂದರೆ 10-20 ವರ್ಷಗಳು ಮಾಡಿಕೊಂಡಂಥ ವಧುವರರ ಕೇಂದ್ರಗಳು ಇವತ್ತೇನೂ ಅಲ್ಲ. ಸುಮಾರು 440 ನವ ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. 440. ಮೊದಲನೇ ವರ್ಷ 250 ಅಷ್ಟೇ ನೋಂದಣಿಯಾಗಿತ್ತು. ಅದರಲ್ಲಿ 140 ಜೋಡಿ ಮದುವೆ ಆಗಿದ್ದಾರೆ. ಆಮೇಲೆ 4ನೇ ವರ್ಷ, 6ನೇ ವರ್ಷ, ಇದು 6ನೇ ವರ್ಷ 440 ಆಗಿದೆ. ಎಷ್ಟಾಗುತ್ತೆ ನಾವು ನೋಡಬೇಕು. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ? ಒಬ್ಬ ಮನುಷ್ಯ ಸಮಾಜವನ್ನು ಸುಧಾರಿಸಬೇಕು, ಸಮಾಜಕ್ಕೆ ಏನಾದರೂ ಸಹಕಾರ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಯಾರಿಗಿರುತ್ತೋ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಳ್ತಾರೆ. ಇವತ್ತು ವೇದಿಕೆ ಮೇಲೆ ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ಅನೇಕ ಸಂಘಟನೆಯ ಧುರೀಣರು ಇವತ್ತು ಈ ವೇದಿಕೆಗೆ ಯಾಕೆ ಬಂದಿದ್ದಾರೆ ಅಂತಂದರೆ, ನಮ್ಮ ಕಾಬಾ ಅವರು ಮತ್ತು ಚೌಧರಿ ಅವರು ಈ ಸಮಾರಂಭವನ್ನು ಮಾಡಲಿಕ್ಕೆ ಕೇವಲ ಕಲಬುರಗಿ ಸಮಾಜದ ಸಂಘಟನೆಯನ್ನಷ್ಟೇ ಸಹಕಾರ ಅಥವಾ ಅವ್ರಿಗೆ ತಿಳಿಸೋ ಕೆಲಸ ಮಾಡಿಲ್ಲ.
ಪ್ರತಿ ಜಿಲ್ಲೆಗೂ ಹೋಗಿ ಎಲ್ಲ ಸಂಘಟಕರಿಗೆ ಅವ್ರ ಸ್ವತಃ ಅವರೇ ಭೇಟಿ ಮಾಡಿ, ನಮ್ಮ ಆನಂದ್ ಅವರು ಯಾಕೆ ನಾಳೆ ಫಾರಿನ್ಗೆ ಹೋಗಬೇಕಾದ್ರೆ ಇವತ್ತು ಬಂದಿದ್ದಾರೆ ಅಂತಂದರೆ, ಸ್ವತಃ ಮನೆಗೆ ಹೋಗಿ ಇಂಥ ಸಂಘಟನೆ ಇದೆ, ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು, ನೀವು ಬಂದು ಇದಕ್ಕೆ ಸಾಕ್ಷೀಕರಿಸಬೇಕು ಅಂತ ಹೇಳಿದ್ದಕ್ಕೋಸ್ಕರವಾಗಿ ನಮ್ಮ ಶಿವರಾಜ್ ಸಜ್ಜನ್ ಅವರಾಗಲಿ, ಬೂಸ್ನೂರವರಾಗಲಿ, ಆನಂದ್ ಅವರಾಗಲಿ, ನಮ್ಮ ಸುರೇಶ್ ಸಜ್ಜನ್ ಆಗಲಿ ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್, ಕಲ್ಯಾಣ ವೇದಿಕೆ ರಾಜ್ಯ ಸಂಚಾಲಕರಾದ ಡಾ ಕೇಶವ್ ಎಸ್ ಕಾಬಾ, ಮಾಜಿ ಶಾಸಕರಾದ ರಮೇಶ್ ಭೂಸ್ನೂರ್, ಎಸ್ಕೆ ಬೆಳ್ಳುಬ್ಬಿ, ಶಿವರಾಜ್ ಸಜ್ಜನ್, ಆನಂದ್ ನ್ಯಾಮಗೌಡ, ಶಣಬಸಪ್ಪ ಅರಕೇರಿ, ಪ್ರಶಾಂತ್ ಮಾದನ್ಕರ್, ಶಿವಲಿಂಗ ಕಲ್ಶೆಟ್ಟಿ, ಉಮಾಪತಿ ಚೌಧರಿ, ಜ್ಯೋತಿ ವೀರಭದ್ರ, ಶಿವಾನಂದ್ ದ್ಯಾಮಗೌಡ, ಮನೋಹರ್ ಪೊದ್ದಾರ್, ಬಸಲಿಂಗ ಗೌಡ, ಚನ್ಮಲ್ಲಪ್ಪ ಗೌಡ, ಬಾಬು ಗೌಡ, ಭೀಮರಾಯ್ ಗುಜಗೊಂಡ, ಸಿದ್ದು ಯಂಕಂಚಿ, ಮನೋಜ್ ಸಜ್ಜನ್, ಗುರುರಾಜ್ ಕಲ್ಶೆಟ್ಟಿ, ಸುರೇಶ್ ಪಾಟೀಲ್, ರುದ್ರಗೌಡ ಪಾಟೀಲ್, ಭಗವಂತರಾಯ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ರಾಮನವಮಿ ಹಿನ್ನೆಲೆ ರಾಮಮೂರ್ತಿಯ ಅದ್ದೂರಿ ಶೋಭಾಯಾತ್ರೆ. ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಜರುಗಿದ ಸಂಸ್ಥಾನ ದಿನಾಚರಣೆ. ಬಿರು ಬಿಸಿಲಿನಲ್ಲೂ ಲೆಕ್ಕಿಸದ ರಾಮನ ಭಕ್ತಿಯಲ್ಲಿ ಮಿಂದೆದ್ದ ಕಲಬುರಗಿ ಜನತೆ. ವಿಜೃಂಭಣೆಯಿಂದ ಜರುಗಿದ ಗಾಣಿಗ ಸಮಾಜದ ವಧುವರರ ಸಮಾವೇಶ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.